ಹಂಗಾರ ಇವತ್ತು ಹೇಳತ್ತಿರ ಪಾಠದ ಹೆಸರೇನು? ಎಸ್. ಯಾರು ಭಾಳ ದೂರ ಪ್ರಯಾಣ ಮಾಡಿರಿ ಇದ್ರೊಳಗೆ? ದೂರ ಪ್ರಯಾಣ ಮಾಡಿದಾರ ಇದ್ರಿ ಯಾರ? ಎಸ್. ಎಲ್ಲೆಲ್ಲಿ ಹೋಗಿರಪ್ಪ? ಎಲ್ಲಿಗೆ ಹೋಗಿದಿ? ಯಲ್ಲಮ್ಮನ ಗುಡ್ಡ. ಮತ್ತ ಇದಕ್ಕಿನ್ನ ದೂರ ಹೋದಾರ? ಮಂತ್ರಾಲಯ, ಜೋಗ್ ಫಾಲ್ಸ್, ಆಂಧ್ರ. ವೆರಿ ಗುಡ್. ಹಾಂ, ತಿರುಪತಿ. ಹಾಂ, ಬಿಜಾಪುರ. ನನ್ನ ಕ್ವಶನ್ ಏನು ಗೊತ್ತಾ ಈಗ? ಕೂತ್ಕೋ. ಯಾರು ಭಾಳ ದೂರ ಹೋಗಿರಲ್ಲ ಅವ್ರಕಿನ್ನ ದೂರ ಹೋದಾರ ಅಷ್ಟೇ ಹೇಳ್ಬೇಕು. ಈಗ ಆಂಧ್ರ ಪ್ರದೇಶ ಅಂತ ಹೇಳ್ದ ಅವನು. ಇವ ಆಂಧ್ರ ಪ್ರದೇಶ ಹೇಳಕ್ಕಲ್ಲ, ಇನ್ನೊಬ್ಬ ಎದ್ದು ಯಲ್ಲಮ್ಮನ ಗುಡ್ಡ ಅಂತಾನವ. ಅಂದ್ರೆ ಅರ್ಥ ಏನು? ಅವನಿಗೆ ಕಾನ್ಸೆಪ್ಟಾಗ ಗೊತ್ತಿಲ್ಲ. ದೂರ ಇರ್ತಕ್ಕಂಥದ್ದು ಹತ್ರ ಇರ್ತಕ್ಕಂಥ ಪದ ಗೊತ್ತೈತೆ ಅವಂಗೆ, ಆದ್ರೆ ಅರ್ಥ ಆಗಿಲ್ಲ ಅವಂಗೆ. ಇನ್ನು ಯಾಕೆ ಅರ್ಥ ಆಗಿಲ್ಲ ಅಂದ್ರೆ ಅವ ವೈಜ್ಞಾನಿಕವಾಗಿ ತಿಳ್ಕೊಂಡಾನ, ಬಟ್ ಅದನ್ನು ಸಾಮಾಜಿಕವಾಗಿ ಅಪ್ಲೈ ಮಾಡಿಲ್ಲ ಅವ. ಅವನ ತಲೆಗೇನು, ನಾವು ಯಲ್ಲಮ್ಮನ ಗುಡ್ಡಕ್ಕೆ ಹೋಗಿನಿ. ಯಲ್ಲಮ್ಮನ ಗುಡ್ಡ ಎಲ್ಲಿ ಬರ್ತದಪ್ಪ? ಸವದತ್ತಿ ಐತಿ. ಸವದತ್ತಿ ಯಾವ ಜಿಲ್ಲೆ ಒಳಗೆ ಬರ್ತೈತಿ? ಬೆಳಗಾವಿ. ನಾವು ಯಾವ ಜಿಲ್ಲಾದಾಗದೀವಿ ಈಗ? ಮತ್ತು ಹಾವೇರಿಯಿಂದ ಬೆಳಗಾವಿ ಎಷ್ಟು ಕಿಲೋಮೀಟ್ರ್ ಆಗ್ತದೆ ಸವದತ್ತಿ? ಹಬ್ಬ ಅಂದ್ರೆ ಒಂದು 200 ಕಿಲೋಮೀಟ್ರ್ ಆಗ್ಬೋದಾ? 200 ಆಗ್ಬೋದು, ಅಥವಾ 250 ಆಗ್ಬೋದು. ಇಲ್ಲಿ ಆಂಧ್ರ ಪ್ರದೇಶ ದೂರ ಆಗ್ತೈತೋ ಏನು ಸವದತ್ತಿ ದೂರ ಆಕತ್ತೆ? ಮತ್ತು ಅವ ಆಂಧ್ರಕ್ಕೆ ಹೋಗಿನಿ ಅಂತಂದು ಹೇಳಕತ್ತಾನೆ. ಇಲ್ಲಿಂದ 400 ಕಿಲೋಮೀಟ್ರ್ಗಿಂತನೂ ಹೆಚ್ಚು, ಸುಮಾರು 400-500 ಕಿಲೋಮೀಟ್ರ್ ದೂರ ಅದಾನವ, ಆಂಧ್ರದಾಗ ಅದಾನವ. ಅದಕ್ಕಿಂತ ದೂರನ? ಹಂಗಾರೆ 200 ಕಿಲೋಮೀಟ್ರ್ನ ಅದು. ಅರ್ಥ ಆಯ್ತಾ? ಈಗ ನಾನು ಇಲ್ಲಿ ನಿಂತ್ಕೊಂಡಿನಿ, ನನಗೆ ರೋಹಿತ ಇಲ್ಲದಾನ, ಮೂಲಿಮನಿ ರೋಹಿತ ಅಲ್ಲದಾನ. ಯಾರು ಹತ್ರ ಅದಾರ? ಹೌದಾ? ಮತ್ತು ಇವ ಹತ್ರ ಅದಾನ ಅನ್ನೋದನ್ನು ಹೆಂಗೆ ಹೇಳ್ತೀರಿ? ಡಿಸ್ಟನ್ಸ್. ಕೈಗೆ ಎಟ್ಕಂಗೆ ಅದಾನ ಇವ. ಇಲ್ಲ ನನಗೆ ಅವ ಒಂದು 5-6 ಮಂದಿ ದಾಟಿ ಅದಾನ. ಹೌದಾ? ಹಂಗಾರೆ ಹತ್ರ ಮತ್ತು ದೂರ ಅನ್ನೋ ಪದದ ಅರ್ಥ ಅಂತೂ ಗೊತ್ತಾಗ್ತಾವ ನಮಗೆ. ಸರಿ, ಹಂಗಾರೆ ಹತ್ತಿರ ಮತ್ತು ದೂರ ಅನ್ನೋದನ್ನು ನಾವು ಇಂಗ್ಲೀಷ್ನ್ಯಾಗ ಫಾರ್ ಏನಂತೀವಿ? ಫಾರ್ ಆ್ಯಂಡ್ ನಿಯರ್. ಫಾರ್ ಮತ್ತು ನಿಯರ್ ಪದಗಳನ್ನು ಬಳಸ್ತೀವಿ. ಫಾರ್ ಅಂದ್ರೆ ದೂರ, ಏನ? ನಿಯರ್ ಹತ್ತಿರ. ಅದಕ್ಕೆ ಇನ್ನೊಂದು ಹೆಸರು ಐತಿ, ಸಮೀಪ. ನಮ್ಮೂರು ಭಾಷೆದಾಗ ಏನಂತಾರೆ ಅದನ್ನ? ಇಲ್ಲೇ ಬಾಜುಕ ಬಗಲಾಗ ಐತಿ ಅಂತಿರ್ತಾರೆ ನೋಡ್ರಿ. ಹೌದನ? ಅಲ್ಲ, ಭಾಳ ಹತ್ತಿರ ಐತದೆ. ಅದಕ್ಕೆ ಹತ್ತಿರ ಅಥವಾ ಸಮೀಪ ಅನ್ನೋ ಪದನ ಬಳಸ್ತೀವಿ. ಇಂಗ್ಲೀಷ್ ಒಳಗೆ ಅದನ್ನು ನಿಯರ್ ಐತಿ.